ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆ ಟೈಮ್ ಆಗಿದೆ 6:30. ಇವಾಗ ಎದ್ದೆ ನಾನು. ಆಲ್ರೆಡಿ ಅವ್ವ ಎದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪ ಇರಲಿಲ್ಲ. ಅಪ್ಪ ರಾತ್ರಿ ಮದುವೆಗೆ ಹೋಗಿದ್ವಲ್ಲ, ಆ ಮದುವೆಗೆ ಶಾಸ್ತ್ರ ಮಾಡೋಕ್ಕೆ ಅಂತ ಹೋಗಿದ್ರು. ಇನ್ನು ಅವ್ವ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ ಪೂಜೆಗೆ ಅಂತ. ಅದರಿಂದ ಇನ್ನು ಎಲ್ಲ ಕೆಲಸ ಮಾಡೋಗಬೇಕು. ಇನ್ನು ಅಪ್ಪ ಬರೋದು ಮಧ್ಯಾಹ್ನ ಆಗುತ್ತೆ. ಅದಕ್ಕೋಸ್ಕರ ಮೇಕೆ ಮತ್ತು ಎಮ್ಮೆ ಕರ ಇದೆ, ಅದಕ್ಕೆಲ್ಲ ನೀರು ಮೇವು ಎಲ್ಲ ನೋಡ್ತಾ ಇದ್ದಾರೆ. ಹಾಗೆ ನಾನು ಎದ್ಬಿಟ್ಟು ಮೇಲೆ ಹೋದೆ, ಎಲ್ಲರೂ ಎದ್ದಿದ್ದಾರಾ ಇಲ್ಲ ಅಂತ ನೋಡೋಣ ಅಂತ. ಇನ್ನು ಮಲಗಿದ್ರು. ಸರಿ ಅಂದ್ಬಿಟ್ಟು ಅವರು ಕೂಡ ಆಮೇಲೆ ಎಲ್ಲ ಎದ್ದು ರೆಡಿ ಆದ್ವಿ. ಇವಾಗ ನಾವು ಕೂಡ ಹೊರಡೋ ಅಂಥ ಟೈಮು. ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಸ್ವಲ್ಪ ಲೇಟೇ ಆಯಿತು ಎಲ್ಲರೂ ಎದ್ದು ರೆಡಿ ಆಗೋದು. ಸ್ವಲ್ಪ ಹೊರಡೋದು ಕೂಡ ಲೇಟ್ ಆಯಿತು. 10 o'clock ಆಗಿತ್ತು ನಾವು ಮನೆ ಬಿಡೋ ವರ್ಷದಲ್ಲಿ. ಇವಾಗ ಬಂದು ತಿಂಡಿ ಕೂಡ ಹಸ್ಬೆಂಡ್ ಹೊರಗಡೆ ತಿನ್ನೋಣ ಅಂತ ಹೇಳಿದರು. ಇವಾಗ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಹೊಟ್ಟೈತಲ್ಲ, ಏನು ಬೇಕಪ್ಪ? ಒಂದು ಚಟ್ನಿ ಕೊಡಿ. ಎಲ್ರಿಗೂ ಕೂಡ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ಆಲ್ರೆಡಿ 11:30 ಆಗೋಗಿತ್ತು ನಾವು ತಿಂಡಿ ಮಾಡೋ ಅಷ್ಟರಲ್ಲಿ. ಎಲ್ಲರೂ ಕೂಡ ಒಂದೊಂದು ಪ್ಲೇಟು ಇಡ್ಲಿ, ಒಂದೊಂದು ಪ್ಲೇಟು ಮಸಾಲೆ ದೋಸೆ ತೊಗೊಂಡು ಭರ್ಜರಿ ಆದಂಥ ಒಂದು ನಾಷ್ಟ ಕೂಡ ಮಾಡಿದ್ವಿ. ನಾಷ್ಟ ಎಲ್ಲ ಆಯಿತು, ಹೊರಟ್ವಿ. ನಾವು ಹೋಗ್ತಾ ಇರೋದು ಚುಂಚನಗಿರಿ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು. ಎಲ್ಲರೂ ಕೂಡ ಹೊಟ್ಟೆ ಹಸುವಾಗಿ ತಿಂಡಿ ತಿಂದು ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯಿತು. ಇಲ್ಲಿ ಏನು ಅವಾಂತರ ಮಾಡ್ಕೊಂಡ್ವಿ ಅನ್ನೋದು ನಾನು ಮುಂದೆ ಹೋಯ್ತಾ ಶೇರ್ ಮಾಡ್ಕೊತೀನಿ. ಯಾವತ್ತೂ ಕೂಡ ಇಷ್ಟು ದಿನ ಎಲ್ಲೆಲ್ಲೆಲ್ಲ ಹೋಗಿದ್ದೀವಿ, ಯಾವತ್ತೂ ಕೂಡ ಈ ರೀತಿಯಾಗಿರಲಿಲ್ಲ. ತುಂಬ ಬೇಜಾರಾಯಿತು. ಏನೇ ಆಯಿತು ಅನ್ನೋದು ನಾನು ಮುಂದೆ ತಿಳಿಸ್ತೀನಿ. ಇಲ್ಲಿಂದ ಹೆಂಗೋ ತಿಂಡಿ ತಿಂದು ಹೊರಟ್ವಿ. ಅಲ್ಲಿ ಚುಂಚನಗಿರಿ ಕೂಡ ರೀಚ್ ಆದ್ವಿ. ರೀಚ್ ಆಗಿ ಎಲ್ಲರೂ ಕೂಡ ಇಳಿದು ನಾನು ಹಸ್ಬೆಂಡು ಮಗಳು ಬಂದು ಪೂಜೆ ಸಾಮಾನು ತೊಗೊಬರೋಣ, ಕಾರ್ಗೊಂದು ಚಿಕ್ಕದಾಗಿ ಹೂನಾರ ಕೂಡ ತರೋಣ ಅಂದ್ಬಿಟ್ಟು ನಾವು ಪೂಜೆ ಸಾಮಾನು ಅಂಗಡಿ ಹತ್ರ ನಾವು ಹೋಗಿದ್ವಿ. ಇವರೆಲ್ಲ ಇಳಿದುಬಿಟ್ಟು ಹಾಗೆ ಕಾರೆಲ್ಲ ಒರೆಸೋಣ ಅಂತ ಒರೆಸ್ತಾಯಿದ್ರು. ಅಷ್ಟರಲ್ಲಿ ಲಿಯೋನ ಸ್ವಲ್ಪ ಆಚೆ ಓಡಾಡೋಕ್ಕೆ ಅಂತ ಬಿಡೋಣ ಅಂತ ಕರೆದಿದ್ದಾರೆ. ಲಿಯೋ ಬರ್ತಾಯಿಲ್ಲ. ಸಿಂಬಾ ಕೂಡ ಬರ್ತಾಯಿಲ್ಲ. ಏಕೆಂದರೆ ಅವ್ರ ಅಮ್ಮ ಇಲ್ಲ. ಅವನಿಗೂ ಒಂಥರ ಆಗ್ತಾಯಿದೆ. ಏನಾಯಿತು ಅಂತ ನಾನು ಹೇಳ್ತೀನಿ. ನಾವೆಲ್ಲ ತಿಂಡಿ ತಿಂದು ನಾವೆಲ್ಲ ಹತ್ವಿ. ಹಸ್ಬೆಂಡ್ ಲಾಸ್ಟಲ್ಲಿ ಹತ್ತಿದ್ರು. ಅವರು ಕರ್ಕೊಂಬಂದಿದ್ದಾರೆ. ನೋಡ್ತಾ ಇರ್ಬೋದು, ಹೊಟ್ಟೆ ಎಲ್ಲ ತುಂಬಿತ್ತು. ಒಂಥರ ಎಲ್ರಿಗೂ ಸಮಾಧಾನ ಆಗಿತ್ತು. ಎಲ್ಲರೂ ಕೂಡ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಗಮನನೇ ಇಲ್ಲ ನಾವು ನಮಗೆ ಲಿಯೋ ಇದ್ದಾಳೆ ಇಲ್ಲ ಅನ್ನೋದೇ ಗಮನ ಇಲ್ಲ. ಅಲ್ಲೇ ಲಿಯೋನ ಮಿಸ್ ಮಾಡಿಬಿಟ್ಟಿದ್ದೀವಿ, ಅಲ್ಲೇ ಮಿಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಂದು ನೋಡ್ತಾರೆ ಲಿಯೋನೇ ಇಲ್ಲ. ಆಮೇಲೆ ಬಂದ್ವಿ ಮತ್ತೆ ರಿಟರ್ನು. ಬಂದ್ಲು ನಿಂದಗೋಳ. ಎಲ್ಲ ಓಡಾಡ್ಬಿಟ್ಟಾಳೆ. ಇಲ್ಬೇ ಹೋಗು. ದರ್ಶಿ ಸಿಕ್ಕದ್ಲ. ಏನ್ ಮಾಡ್ತಾನೆ? ಸರಿ ಒಂದು ಟವರ್ ಇದೆ. ಹೀಟ್ ಹಾಕ್ಬಿಡೋಣ, ಅವಳು ಒದ್ದೆ ಆಗ್ಬಿಟ್ಟಾಳೆ. ಅವ್ರು ಕಟ್ಟೋರಲ್ಲ ಅಂಕಲ್, ಅದೇ ಪುಣ್ಯ. ಯಾರೋ ಕಾರ್ಗೆ ತಕೊಂಡು ಹೋಗ್ತಿದ್ರಂತೆ. ಹೌದಾ? ಆಮೇಲೆ ಏನ್ ಮಾಡಿದ್ಲಂತೆ? ಹೋಗ್ಲಿಲ್ವಂತ. ಆಮೇಲೆ 2-3 ಸತಿ ಬೇರೆ ತಗೊಳ ದರ್ಶು ಇಲ್ಲೋ ಬಲ್ಲೋ ಅವನ ಹತ್ರಕ್ಕೆ ಹೋಗ್ಬೇಕು ಅವಳು. ಬಿಡ್ತಾರೆ ಸಿಕ್ಕಿದ್ರಿ. ನೋಡಿ ನೆಕ್ತಾವಳೆ. ಅಯ್ಯೋ 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 ಅಯ್ಯೋ. ಅಲ್ಲಿ ಪುಯ್ಯ ಪುಯ್ಯ ಅಂತದೆ ಅಂತ ಅಲ್ಲಿ ಹೋದ ನನ್ನ ಮೊಮ್ಮಗ ಮುಂದಗಡೆ ಅಲ್ಲಿ ಹೊಳ್ತಾನೆ.
ಇಲ್ಲಿ ಸ್ವೀಟಿಗೆ ಗೊತ್ತಾ ಹೊತ್ತ ಅಂತ ಇಲ್ಲಿ ನಿಗಾ ಮಾಡ್ಕೊಂಡು ನೋಡ್ಕೊಳ್ಳಿಲ್ಲ. ಕನ್ನಡ ಎತ್ಕೊಂಡು ಹೋಗೋದು. ಒಂದು ಟೋಪ ಕಾಯ್ತೀನಂದ್ರೆ ಹೆಂಗ ಮಾತಾಡ್ಸಿ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಕಟ್ಟಾಕ್ತವ್ರಿಗೆ. ಈ ಹೂ ಕೊಟ್ಟು ಕೊಟ್ಟಾಕಿ ಕೊಟ್ರಲ್ಲ ಹಂಗೆ ಅಲ್ಲೆಲ್ಲ ಯಾರ ಕಟ್ಟಾಕಿದ್ದು ನೋಡೋರೆಲ್ಲ ನಿಂತ್ಕೊಂಡು ನೋಡ್ತಾರೆ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಗುನೋಗ್ ನೋಡ್ತಾವಳೆ ಇವಾಗ. ಹೋಗ್ ಸಿಂಬನ್ ನೆಕ್ತಾವಳ ಮಮ್ಮಿ. ಇನ್ನೊಂದ್ಸಲಿ ಬಿಟ್ಟು ಇಳಿ ನೀನು, ನಿನ್ಗೆ ಐತೆ ನಿನಗೆ. ಇಲ್ಲೇ ಬಿಟ್ಟೈತೀವಿ. ನಂತರ ಲಿಯೋಗೆ ಕರ್ಕೊಂಡು ಮತ್ತೆ ನಾವು ಬಂದ್ವಿ ದೇವಸ್ಥಾನ ಹತ್ರ ಬಂದು ಇವಾಗ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಒಂದು ಚಾಮುಂಡೇಶ್ವರಿ ವಿಗ್ರಹ, ಒಂದು ಗಣಪತಿ ವಿಗ್ರಹ ತೊಗೊಂಡಿದ್ವಿ. ಅದನ್ನ ಇವಾಗ ಗಮ್ಮಕ್ಕೆ ಅಂಟಿಸ್ತಾ ಇದ್ದಾರೆ. ಇನ್ನೇನು ಪೂಜೆ ಕೂಡ ಮಾಡ್ತಾರಲ್ಲ ಅಂದ್ಬಿಟ್ಟು ನೋಡಿ ಕುತ್ಕೊಂಡು ನೋಡೋದು ನಾನು ಹೆಂಗೆ ನೋಡ್ತಾರೆ. ತಗ ಭಯ ಬಿದ್ಬಿಟ್ಟ, ಭಯ ಬಿದ್ಬಿಟ್ಟೆ ನೀನು. ಇವಾಗ ನಗ್ತಾ ಇದ್ದಾರೆ ಹಸ್ಬೆಂಡು. ಅವಳು ಇಲ್ಲ ಅಂತ ಫೋನ್ ಮಾಡಿದ್ರು. ನಾವು ಒಂದು ಪೂಜೆ ಸಾಮಾನು ತರಕ್ಕೆ ಹೋಗಿದ್ದಾಗ ಊರಂತೂ ಅಂತ ಶಾಕಾಗಿ ಓಡ್ ಬಂದರು. ಅಂದರೆ ಅಲ್ಲಿಂದ ಆಗಿ ಓಡ್ ಬಂದು ಒಂದು ಕ್ಷಣ ಕೂಡ ನಾವು ನಿಂತ್ಕೊಳ್ಳಲ್ಲ. ರಿಟರ್ನ್ ಗಾಡಿ ಪೂಜೆಗೆಲ್ಲ ಟಿಕೆಟ್ ಎಲ್ಲ ತೊಗೊಂಡಿದ್ವಿ. ಹೋಗಿ ಆ ಸೆಕ್ಯೂರಿಟಿ ಹತ್ರ ಮಾತಾಡಿ ಸಡನ್ನಾಗಿ ಎಷ್ಟು ಎಷ್ಟು ಬೇಗ ಹೋದ್ವಿ ಅಂದರೆ. ಆದರೆ ಅಯ್ಯೋ ನೆನ್ನೆ ಎಲ್ಲ ಪೂಜೆ ಮಾಡಿ ಅವಳದು ಹೆಜ್ಜೆ ಎಲ್ಲ ಇರಿಸಿದ್ದು ಕಾರಲ್ಲಿ, ಏನೆಲ್ಲ ನೆನಪಾದ ಆ ಕ್ಷಣದಲ್ಲಿ ನಮಗೆ ಅಂದರೆ. ಆಮೇಲೆ ಗೂಗಲಲ್ಲೆಲ್ಲ ಹೋಟೆಲ್ದು ನಂಬರ್ ಸರ್ಚ್ ಮಾಡಿ ಫೋನ್ ಮಾಡಿ ಆವಾಗ ಒಂದು ಫೋನ್ ಮಾಡಿದ್ರು ಎಲ್ಲರೂ. ಆವಾಗ ಇಲ್ಲೇ ಇದೆ ಬಂದು ಕರ್ಕೊಂಡೋಗಿ ಅಂದರು. ಆ ಒಂದು ಕಟ್ಟಾಕಿದ್ದೀವಿ ಅಂದಾಗ ಒಂಥರ ಸಮಾಧಾನ ಆಯಿತು. ಆವಾಗ ಸ್ವಲ್ಪ ನಿಧಾನಕ್ಕೆ ಹಾಗೆ ಹೊರಟ್ವಿ. ಆಮೇಲೆ ಮಳೆ ಕೂಡ ಶುರುವಾಯಿತು. ಅಪ್ಪ ಆ ಥರ ಆಗ್ಬಿಡ್ತು. ಎಷ್ಟು ಹುಡುಕಿದ್ದಾಳೆ ಪಾಪ ಅಂದರೆ ಅವಳು, ಎಷ್ಟು ಭಯ ಬಿದ್ದಾಳೆ ಅಂದರೆ ಅಷ್ಟು ಭಯ ಬಿದ್ದಿದ್ಲು. ಸದ್ಯಕ್ಕೆ ಹೆಂಗೋ ಸಿಕ್ತಲ್ಲ ಅಂದ್ಬಿಟ್ಟು ನಾವು ಕೂಡ ಒಂದು ಸಮಾಧಾನ ಆಗಿ ಬಂದು ಇವಾಗ ಒಂದು ಸಮಾಧಾನವಾಗಿ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ದೇವ್ರಿಗೆ ಮತ್ತು ಗಾಡಿಗೆ. ಈ ಥರ ಯಾವತ್ತೂ ಕೂಡ ಆಗಿಲ್ಲ. ಮೈಸೂರು ಎಲ್ಲೆಲ್ಲೆಲ್ಲ ಓಡಾಡಿದ್ವಪ್ಪ ನಾವು, ಈ ಥರ ಎಲ್ಲ ಯಾವತ್ತೂ ಆಗಿರಲಿಲ್ಲ. ಈ ಥರ ಆಗ್ಬಿಡ್ತಲ್ಲ ಇವತ್ತು. ಒಂದು ಕ್ಷಣ ಮೈ ಮರ್ತ್ಬಿಟ್ವಿ ಅಂತಲೇ ಅಂದ್ಕೋತೀನಿ ನಾನಂತೂ. ಅದ್ರ ಕಡೆ ಗಮನನೇ, ಹಸ್ಬೆಂಡ್ ಲಾಸ್ಟಲ್ಲಿ ಹತ್ತದ್ರಲ್ಲ ಬಿಡು, ಅವ್ರು ಕರ್ಕೊಂಡೋಗಿದ್ದಾರೆ ಅಂದರೆ ಒಂದು ಕ್ಷಣ ನಾವು ಮರ್ತೇ ಬಿಟ್ಟಿದ್ದೀವಿ ಲಿಯೋ ಸಿಂಬಾ ಕಡೆ. ಇನ್ನೇನು ಅವ್ರು ಮಾಮೂಲಿ ಹತ್ತುತ್ತಾರೆ, ನಾವು ಹತ್ತೋಕ್ಕೂ ಮುಂಚೆನೇ. ಯಾವತ್ತೂ ಕೂಡ ಆ ಥರ ಮಿಸ್ ಮಾಡ್ಕೊತಾನೆ ಇಲ್ಲ. ಫಸ್ಟ್ ಅವ್ರನ್ನ ಹತ್ತಿಸ್ಬಿಟ್ಟು ಆಮೇಲೆ ನಾವು ಹತ್ತಿಸ್ತಾ ಇದ್ವಿ. ಯಾವಾಗಲೂ ಅಷ್ಟೇ ಅವ್ರನ್ನ ಕರ್ಕೊಂಡೇ ಎಲ್ಗೂ ನಾವು ಹೋಗೋದು. ಅವ್ರನ್ನ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೊಂದು ತುಂಬ ಲಾಂಗ್ ಹೋಗ್ತೀವಿ. ತಿರುಪತಿಗೆ ಹೋದಾಗ ಬಿಟ್ಟಿದ್ವಿ ಅಷ್ಟೇ. ಇನ್ನೆಲ್ಲಿ ಇಲ್ಲಿ ಹೋದಾಗ ಎಲ್ಲೂ ಬಿಟ್ಟು ಹೋಗಲ್ಲ, ಜೊತೆಲೇ ಕರ್ಕೊಂಡು ಹೋಗ್ತೀವಿ. ಹೋದಾಗೆಲ್ಲ ಎಲ್ಲೂ ಅವರು ಕೆಳಗೆ ಬಿಟ್ಟರು ಪಾಪ ಅವ್ರನ್ನ ಹತ್ತಿಸ್ಬಿಟ್ಟು ಆಮೇಲೆ ಕೂಡ್ಬಿಟ್ಟು ಆಮೇಲೆ ಹೋಗೋದು, ತಿಂಡಿ ತಿನ್ನೋದು, ಆಮೇಲೆ ಬಂದು ಅವ್ರನ್ನೂ ಕೂಡ ಆಚೆ ಬಿಟ್ಟು ಮತ್ತೆ ಹತ್ತಿಸ್ಕೊಂಡು ಬರ್ತಾಯಿದ್ವಿ. ಅವತ್ತು ಏನಾಯಿತು ನಮಗೇನದೇ ಗೊತ್ತಾಗ್ತಾಯಿಲ್ಲ. ಅವ್ರನ್ನ ಮರ್ತೇ ಬಿಟ್ವಿ ನಾವು. ಬಂದ್ವಿ ಆರಾಮಾಗಿ ಕೂತ್ಕೊಂಡೆ. ಆವಾಗ ನಮ್ಗೆ ಅನ್ನಿಸ್ತು ನಮಗೆ ದುರಂಕಾರ ಬಂತ, ಕಸ ಕಾರು ಕಡೆ ಗಮನ ಹೋಯ್ತಾ, ಆ ಥರ ಅನ್ನಿಸ್ತು ಒಂದು ಕ್ಷಣ ನಮಗೆ. ನಾವಲ್ಲಿ ಕಾರ್ ಪೂಜೆ ಮಾಡಿ ದರ್ಶನಕ್ಕೆ ಬಂದ್ವಿ. ಅಷ್ಟರಲ್ಲಿ ದರ್ಶನ ಕ್ಲೋಸ್ ಆಗಿತ್ತು, ಏಕೆಂದರೆ ಮಧ್ಯಾಹ್ನ 1 ಗಂಟೆ ಆಗಿತ್ತಲ್ವ. ಸರಿ ಅಷ್ಟರಲ್ಲಿ ಪ್ರಸಾದ ತಿಂದ್ಬಿಡೋಣ, ಆಮೇಲೆ ಹೆಂಗಿದ್ರು 3 ಗಂಟೆಗೆ ಓಪನ್ನು ಅಂತ ಅಂದರು. ಸರಿ ಪ್ರಸಾದ ಎಲ್ಲ ತಿಂದು ಆರಾಮಾಗಿ ನಿಧಾನವಾಗಿ ದರ್ಶನ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ರಸಾದ ತಿಂದ್ಬಿಟ್ಟು ಇವಾಗ ಓಪನ್ ಆಯಿತು. ನೋಡ್ತಾ ಇರ್ಬೋದು 3 ಗಂಟೆ ಕರೆಕ್ಟಾಗಿ ಓಪನ್ ಆಯಿತು. ಇವಾಗ ದರ್ಶನಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಮಕ್ಕಳು ಹಸ್ಬೆಂಡು ಬಂದು ಅವರು ಭಿಕ್ಷೆ ಕೂಡ ಬೇಡಿದ್ರು. ಅವ್ರಿಗಂತೂ ತುಂಬ ಅನಿಸಿದೆ, ನನಗೆ ದುರಂಕಾರ ಬಂತ ಅನಿಸ್ತಾ. ನಾನು ಸುಮಾರು ಸತಿ ಶೇರ್ ಮಾಡ್ಕೊಂಡು 1-2 ಸತಿ ಇಲ್ಲಿ ಬಂದಾಗೆಲ್ಲ ಅವರು ಭಿಕ್ಷೆ ಬೇಡಿ ಅಪ್ಪನಿಗೆ ಉಂಡಿಗೆ ಹಾಕಿ ಆಮೇಲೆ ದರ್ಶನ ಮಾಡ್ತಾರೆ. ಇವತ್ತು ಕೂಡ
ಅದೇ ಥರ ಅವರು ಕೂಡ ಭಿಕ್ಷೆ ಮಾಡಿ ಎತ್ತಿದ್ರು. ನಾನು ಆಲ್ರೆಡಿ ಮುಂದೆ ಬಂದುಬಿಟ್ಟಿದ್ದೆ, ಆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಮಗ ತಲೆ ಮೇಲೆ ಒತ್ತಿದ್ದಾನೆ, ನೋಡ್ತಾ ಇರ್ಬೋದು. ಇವು ದರ್ಶನ ಎಲ್ಲ ಚೆನ್ನಾಗಾಯಿತು. ಆರಾಮಾಗೆ ದರ್ಶನ ಮಾಡಿಕೊಂಡು ನಿಧಾನವಾಗಿ ಅವನು ಕೂಡ ನಾವು ಊರಿಗೆ ಬಿಟ್ಟು ಆನಂತರ ನಾವು ಕೂಡ ಬೆಂಗಳೂರಿಗೆ ಹೊರಟ್ವಿ. ಅದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಏಕೆಂದರೆ ಒಂಥರ ಬೇಜಾರೇ ಆಗೋಯ್ತು. ಏನಪ್ಪ ಈ ಥರ ಮಾಡ್ಕೊಂಬಿಟ್ವಲ್ಲ, ಇಷ್ಟು ದಿನ ಯಾವತ್ತೂ ಕೂಡ ಈ ಥರ ಯಾಮಾರಿರಲಿಲ್ಲ, ಇವತ್ತು ಈ ಥರ ಎಲ್ಲ ಆಯ್ತಲ್ಲ ಅನ್ನೋದೊಂದು ಕೂಡ ಬೇಜಾರಾಯಿತು. ನಾನು ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನಾನು ತೊಗೊಂಡೆ ಅಷ್ಟೇ. ನಾನು ಜಾಸ್ತಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಕುಂಬಳಕಾಯಿ ದೀಪ ಹಚ್ಚಿದ್ವಲ್ಲ, ಅದು ಆರಿದೆಯಾ ಉರಿತಾ ಇದೆಯಾ ಅಂತ ನೋಡೋಣ ಅಂತ ಬಂದ್ವಿ. ಏಕೆಂದರೆ ತುಂಬ ಗಾಳಿ ಇತ್ತು, ಅದಕ್ಕೋಸ್ಕರ ಅದೇ ಒಂದೊಂದು ಆರೋಗಿದ್ದು ಅವೆಲ್ಲ ಹಚ್ಬಿಟ್ಟು ನಾವು ಕೂಡ ಅಲ್ಲಿ ನೋಡಿಕೊಂಡು ನಂತರ ಹೊರಟ್ವಿ. ಇಲ್ಲಿಂದ ಹೊರಟು ನಂತರ ನಾವು ಬಂದಿದ್ದು, ಇದು ಕೂಡ ನಮ್ಮ ಮನೆ ದೇವರು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಪ್ರಾನ್ಸ್ ಐತೆ ನೀರಷ್ಟು ರವಾ ಡ್ರೈ ಮಸಾಲ ಡ್ರೈ. ನೀರು ದೋಸೆ, ಚಪಾತಿ 2 ಮೀನು, ಎಗ್ ತಾಲೀಸ್ ಇದೆ ನೋಡು. ಫಿಶ್ ತಾಲಿ, ಮಿನಿ ಫಿಶ್ ತಾಲಿ, ಚಿಕನ್ ತಾಲಿ, ಮಟನ್ ಇದೆ. ಹಾಕೊಂಡು ತಿನ್ನು, ತಲೆ ಕೆಟ್ಬೇಡ. ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದು, ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ. ಮತ್ತೆ ಮಧ್ಯಾಹ್ನ ಊಟ ಮಾಡೋಣ ಅಂದ್ಕೊಂಡ್ವಿ, ಯಾಕೋ ಮಾಡೋಕ್ಕಾಗಲಿಲ್ಲ. ತುಂಬ ಬೇಜಾರೇ ಆಗೋಯ್ತು. ಹಸ್ಬೆಂಡ್ ಅಂತೂ ಅದು ಇನ್ನೂ ಸ್ವಲ್ಪ ದಿನ ಮರೆಯೋದೇ ಇಲ್ಲ. ಆ ರೀತಿ ಒಂಥರ ಮೂಡೆಲ್ಲ ಅಪ್ಸೆಟ್ ಆಯಿತು ಅಂತಲೇ ಹೇಳ್ತೀನಿ. ಇಲ್ಲಿ ಬಂದು ಒಂದು ನಾಟಿ ಸ್ಟೈಲು ಬಿರಿಯಾನಿ ಹೋಟೆಲಿಗೆ ಬಂದ್ವಿ. ನಾನ್ ವೆಜ್ ತಿನ್ನೋಣ ಅಂತಲೇ ಒಂದು ಐಡಿಯಾ ಇತ್ತು. ಈ ಟೆನ್ಷನಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ಬಿಡುತ್ತು. ಸರಿ ಅಂದ್ಬಿಟ್ಟು ಫೈನಲಿ ಆಲ್ರೆಡಿ ಟೈಮ್ 8 o'clock ಆಗಿತ್ತು. 8ನೇ ಮೇಲೆ ಹತ್ತತ್ರ ನಿಯರ್ ಅಂತ ಅನ್ಕೋತೀನಿ. ಅಲ್ಲಿ ಬಂದು ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಓಕೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.